ಇವತ್ತು ಸಿಎಂ ಹಾಗೆ ಡಿಸಿಎಂ ದೆಹಲಿ ಟೂರ್ ಅನ್ನ ಕೈಗೊಳ್ತಾ ಇದ್ದಾರೆ. ಈ 10 ಕನಸುಗಳನ್ನ ಇಟ್ಕೊಂಡು ಡಿಕೆ ಶಿವಕುಮಾರ್ ದೆಹಲಿಗಂತೂ ಹೋಗ್ತಾ ಇದ್ದಾರೆ. ಆದ್ರೆ ಅವ್ರು ಹೋಗ್ತಾ ಇರೋದು ಬೇರೆ ಕಾರಣಕ್ಕೆ. ಅಲ್ಲಿ 1-to-1 ಮೀಟಿಂಗ್ಗೆ ಅವಕಾಶ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಡಿಸಿಎಂ ಸಿಎಂ ಆಗುವಂತ ಕನಸು ಈ ಮೂಲಕ ಆದರೂ ಸಾಕಾರಗೊಳ್ಳುತ್ತಾ? ರಾಹುಲ್ ಜೊತೆಗೆ 1-to-1 ಭೇಟಿಗೆ ಅವಕಾಶಗಳು ಸಿಗುತ್ತಾ ಅನ್ನೋ ಪ್ರಶ್ನೆ. ಅಸ್ಸಾಂ ಚುನಾವಣೆಯ ವಿಚಾರವಾಗಿ ಸದ್ಯಕ್ಕೆ ರಾಹುಲ್ ಜೊತೆ ಸಭೆಯನ್ನ ನಡೆಸೋದಕ್ಕೆ ಡಿಸಿಎಂ ಹಾಗೂ ಸಿಎಂ ಇಬ್ರು ಕೂಡ ಹೋಗ್ತಾ ಇದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಕರ್ನಾಟಕದ ಬಗ್ಗೆ ಚರ್ಚೆಗಳಾಗುತ್ತಾ ಅಂತ ನೋಡೋದಾದ್ರೆ ಸಾಧ್ಯತೆಗಳು ಬಹಳ ಕಡಿಮೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಆದ್ರೆ 2 ದಿನ ಅಲ್ಲೇ ಉಳ್ಕೊಳ್ತಾ ಇರೋದ್ರಿಂದ ಭೇಟಿಗೆ ಅವಕಾಶ ನೀಡ್ತಾರಾ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ಡಿಕೆ ಶಿವಕುಮಾರ್ ಭೇಟಿಗೆ ಹಾಗಾದ್ರೆ ಅವಕಾಶವನ್ನ ರಾಹುಲ್ ಗಾಂಧಿ ಈ ಬಾರಿ ಆದ್ರೂ ನೀಡ್ತಾರಾ? ಈ ಹಿಂದೆ ಅನೇಕ ಬಾರಿ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಭೇಟಿ ಸಾಧ್ಯವಾಗಿರಲಿಲ್ಲ. ಕೊನೆಗೆ ಭೇಟಿಯಾಗಿದ್ದು ಮೊನ್ನೆ ರನ್ವೇ ಮಾತುಕತೆಯ ಮೂಲಕ ಒಂದು 10 ನಿಮಿಷ ಮಾತುಕತೆಯನ್ನ ನಡೆಸಿದ್ರು. ಆ ನಂತರದಲ್ಲಿ ದೆಹಲಿಗೆ ವಾಪಸ್ ಕರೆದ್ರು. ಆದ್ರೆ ಈಗ ಕರೆದಿರೋದು ಅಸ್ಸಾಂ ಚುನಾವಣೆಯ ವಿಚಾರವಾಗಿ ಮಾತುಕತೆಯನ್ನ ನಡೆಸೋದಕ್ಕೆ ಚರ್ಚೆ ನಡೆಸಿ ಅಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಕರ್ನಾಟಕದ ವಿಚಾರ ಈಗ ಇಲ್ಲಿ ನಡೀತಾ ಇರುವಂತಹ ಸಿಎಂ ಕುರ್ಚಿ ಫೈಟ್ ಇರಬಹುದು ಅಥವಾ ಈಗಾಗಲೇ ಈ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಬಗ್ಗೆ ಆಗಿರಬಹುದು, ಇದೆಲ್ಲದರ ಬಗ್ಗೆ ಚರ್ಚೆಗಳು ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಆದ್ರೆ ಆ ಚರ್ಚೆಗಳು ನಡೆಯೋದಕ್ಕೆ ಅವಕಾಶವನ್ನ ನೀಡ್ತಾರಾ ಅನ್ನೋ ಪ್ರಶ್ನೆ. 2 ದಿನ ದೆಹಲಿಯಲ್ಲೇ ಡಿಕೆ ಶಿವಕುಮಾರ್ ಉಳಿತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಹಾಗಾಗಿ ಆ 2 ದಿನದಲ್ಲಿ ಏನಾದ್ರೂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದಕ್ಕೆ ಅವಕಾಶ ಈ ಬಾರಿ ಕೂಡಿ ಬರುತ್ತಾ, ಅದಕ್ಕಾದ್ರೂ ಮುಹೂರ್ತ ಕೂಡಿ ಬರುತ್ತಾ ಅನ್ನೋ ಪ್ರಶ್ನೆ. ಆ ನಿಟ್ಟಿನಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಗೊಂದಲ ಆಗಿರಬಹುದು, ಜೊತೆಗೆ ಓಪನ್ ಸ್ಟೇಟ್ಮೆಂಟ್ಗಳಾಗಿರಬಹುದು, ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕುವಂತ ಕೆಲಸವನ್ನ ಹೈಕಮಾಂಡ್ ನಾಯಕರು ಈ ಬಾರಿ ಆದ್ರೂ ಮಾಡ್ತಾರಾ ಅನ್ನುವಂತ ಒಂದು ಕುತೂಹಲ ಅಂತೂ ಸದ್ಯಕ್ಕಿದೆ. ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇರೋದೇ ಈಗ ಸಾಕಷ್ಟು ಕುತೂಹಲ. ಅದರಲ್ಲೂ ಈ ಸಂದರ್ಭದಲ್ಲಿ ಭೇಟಿ ಆಗ್ತಾ ಇರೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಅಸ್ಸಾಂ ಚುನಾವಣೆಯ ಚರ್ಚೆಯ ಬೆನ್ನಲ್ಲೇ ಕರ್ನಾಟಕದ ಬಗ್ಗೆಯೂ ಕೂಡ ಚರ್ಚೆಗಳು ಆಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇರೋದೇ ಈಗ ಕುತೂಹಲದ ವಿಚಾರ. ಅದರಲ್ಲೂ ಕರ್ನಾಟಕದ ಬಗ್ಗೆ ಈ ಬಾರಿ ಚರ್ಚೆ ಮಾಡೋದಕ್ಕೆ ಅವಕಾಶಗಳನ್ನ ರಾಹುಲ್ ಗಾಂಧಿ ಕಲ್ಪಿಸಿಕೊಡ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಒಂದು ವೇಳೆ ಚರ್ಚೆಗೆ ಅವಕಾಶ ಕೊಟ್ರೆ ಮುಂದಿನ ಡೆವಲಪ್ಮೆಂಟ್ಸ್ ಯಾವ ರೀತಿ ಆಗಿರಬಹುದು? ಡೀಟೇಲ್ಸ್ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್? ಅಶ್ವಿನಿ, ಬಹಳ ಪ್ರಮುಖವಾಗಿ ಈ ರಾಜ್ಯದಲ್ಲಿ ಇದ್ದಿರ್ತಕ್ಕಂಥ ಗದ್ದುಗೆ ಗುದ್ದಾಟ ತಾರಕಕ್ಕೆ ಹೋಗಿದ್ದನ್ನ ಗಮನಿಸಿದಿರಿ ಮತ್ತು ಸದ್ಯಕ್ಕೆ ಹೈಕಮಾಂಡ್ ಸೂಚನೆ ಮೇರೆಗೆ ಶಾಂತವಾಗಿದೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಪ್ರಯತ್ನವನ್ನ ರಾಹುಲ್ ಗಾಂಧಿ ಅವರ ಭೇಟಿಗೆ ಮಾಡ್ತಾ ಇದ್ರು, ಆದ್ರೆ ಅವರು ಸಿಕ್ಕಿರ್ಲಿಲ್ಲ. ಆದ್ರೆ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಬಂದಂತ ವೇಳೆ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಪ್ರತ್ಯೇಕವಾಗಿ ಮಾತನಾಡುವಂತ ಕೆಲಸಗಳಾಗಿರ್ತಕ್ಕಂಥದ್ದು. ಮತ್ತು ಬಹಳ ಪ್ರಮುಖವಾಗಿ ಅಸ್ಸಾಂ ಚುನಾವಣೆಯ ವೀಕ್ಷಕರನ್ನಾಗಿ ಡಿಕೆ ಶಿವಕುಮಾರ್ ಅವರನ್ನ ನೇಮಿಸಲಾಗಿದೆ. ಅದರ ಒಂದು ಮೀಟಿಂಗ್ ಸಂಬಂಧ ನಿಮಿತ್ತವಾಗಿ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಆ ವೇಳೆ ಒಂದಷ್ಟು ಚರ್ಚೆ ಆಗಬಹುದು ಅನ್ನುವಂತ ಮಾತುಗಳಿದಾವೆ. ಬಹಳ ಪ್ರಮುಖವಾಗಿ ಇವತ್ತು ರಾಹುಲ್ ಗಾಂಧಿ ಅವರನ್ನ ಅಪಾಯಿಂಟ್ಮೆಂಟ್ಗಾಗಿ ಡಿಕೆ ಶಿವಕುಮಾರ್ ಅವರು ಕಾಯ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಅಪಾಯಿಂಟ್ಮೆಂಟ್ ಸಿಕ್ಕ ತಕ್ಷಣ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾರೆ, ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಗಳ ಗಮನಕ್ಕೆ ತರ್ತಾರೆ ಅನ್ನುವಂತ ಮಾಹಿತಿಗಳಿದಾವೆ. ಆದ್ರೆ ರಾಹುಲ್ ಗಾಂಧಿ ಅವರು ಅಪಾಯಿಂಟ್ಮೆಂಟ್ ಅನ್ನ ಕೊಡ್ತಾರಾ ಅನ್ನುವಂಥದ್ದು ಸದ್ಯಕ್ಕೆ ಇರ್ತಕ್ಕಂಥ ಪ್ರಶ್ನೆಗಳು. ಮೊನ್ನೆ ಮೈಸೂರಲ್ಲಿ ಸಿಕ್ಕಂತ ಸಂದರ್ಭದಲ್ಲೂ ಕೂಡ ದೆಹಲಿಗೆ ಬಂದಾಗ ಮಾತನಾಡೋಣ, ನೀವು ಸಿಗಿ ಅನ್ನುವಂತ ಮಾತನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ರು ಕೂಡ ಕಳೆದ 6-8 ತಿಂಗಳಿಂದ ಡಿಕೆ ಶಿವಕುಮಾರ್ ಅವರಿಗೆ ಅಪಾಯಿಂಟ್ಮೆಂಟ್ ಅನ್ನ ಕೊಟ್ಟಿರಲಿಲ್ಲ. ಈಗ ಖುದ್ದಾಗಿ ಅಪಾಯಿಂಟ್ಮೆಂಟ್ ಅನ್ನ ಕೊಡ್ತೇನೆ ಅನ್ನುವಂತ ಮಾತುಗಳನ್ನು ಹೇಳಿದ ನಂತರವೂ ಕೂಡ ರಾಹುಲ್ ಗಾಂಧಿ ಅವರು ಸಿಕ್ಕರೆ ಇಲ್ಲಿಯ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳತಕ್ಕಂಥದ್ದು ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಸೂಚನೆಗಳನ್ನ ರಾಹುಲ್ ಗಾಂಧಿ ಅವರು ಕೊಡ್ತಾರೆ. ಸದ್ಯಕ್ಕೆ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳಿ, ನಾವು ನಿಮ್ಮನ್ನ ಗಮನದಲ್ಲಿ ಇಟ್ಕೊಂಡಿದ್ದೇವೆ, ಮುಂದಿನ ತಿಂಗಳಲ್ಲಿ ನಾವೆಲ್ಲವನ್ನು ಕೂಡ ಬಗೆಹರಿಸ್ತೇವೆ ಅನ್ನುವಂತ ಮಾತನ್ನ ಹೇಳುವಂತ ನಿರೀಕ್ಷೆಗಳು ಇದಾವೆ. ಹೀಗಾಗಿ ಆ ನಿರೀಕ್ಷೆಗಳು, ಆ ಭರವಸೆಗಳು ಸಿಗ್ಲಿ ಅನ್ನೋ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಪ್ರಯತ್ನವೇನಾದ್ರೂ ಫಲಪ್ರದ ಆಗಿದ್ದೆ ಆದಲ್ಲಿ ಒಂದಷ್ಟು ತಾಳ್ಮೆಯಿಂದ ಕಾಯುವಂತ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಅವರು ಹೋಗ್ತಾರೆ. ಇಲ್ಲದೆ ಹೋದಲ್ಲಿ ಮತ್ತೆ ಅಸ್ಥಿರವಾದಂತಹ ರಾಜಕೀಯ ಪರಿಸ್ಥಿತಿ ರಾಜ್ಯದಲ್ಲಿ ಮುಂದುವರಿಯುವಂತ ಸಾಧ್ಯತೆಗಳಿದಾವೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇವತ್ತು ಸಿಎಂ ಹಾಗೆ ಡಿಸಿಎಂ ದೆಹಲಿ ಟೂರ್ ಅನ್ನ ಕೈಗೊಳ್ತಾ ಇದ್ದಾರೆ. ಈ 10 ಕನಸುಗಳನ್ನ ಇಟ್ಕೊಂಡು ಡಿಕೆ ಶಿವಕುಮಾರ್ ದೆಹಲಿಗಂತೂ ಹೋಗ್ತಾ ಇದ್ದಾರೆ. ಆದ್ರೆ ಅವ್ರು ಹೋಗ್ತಾ ಇರೋದು ಬೇರೆ ಕಾರಣಕ್ಕೆ. ಅಲ್ಲಿ 1-to-1 ಮೀಟಿಂಗ್ಗೆ ಅವಕಾಶ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಡಿಸಿಎಂ ಸಿಎಂ ಆಗುವಂತ ಕನಸು ಈ ಮೂಲಕ ಆದ್ರೂ ಸಾಕಾರಗೊಳ್ಳುತ್ತಾ? ರಾಹುಲ್ ಜೊತೆಗೆ 1-to-1 ಭೇಟಿಗೆ ಅವಕಾಶಗಳು ಸಿಗುತ್ತಾ ಅನ್ನೋ ಪ್ರಶ್ನೆ. ಅಸ್ಸಾಂ ಚುನಾವಣೆಯ ವಿಚಾರವಾಗಿ ಸದ್ಯಕ್ಕೆ ರಾಹುಲ್ ಜೊತೆ
ಸಭೆಯನ್ನ ನಡೆಸೋದಕ್ಕೆ ಡಿಸಿಎಂ ಹಾಗೂ ಸಿಎಂ ಇಬ್ರು ಕೂಡ ಹೋಗ್ತಾ ಇದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಕರ್ನಾಟಕದ ಬಗ್ಗೆ ಚರ್ಚೆಗಳಾಗುತ್ತಾ ಅಂತ ನೋಡೋದಾದ್ರೆ ಸಾಧ್ಯತೆಗಳು ಬಹಳ ಕಡಿಮೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಆದ್ರೆ 2 ದಿನ ಅಲ್ಲೇ ಉಳ್ಕೊಳ್ತಾ ಇರೋದ್ರಿಂದ ಭೇಟಿಗೆ ಅವಕಾಶ ನೀಡ್ತಾರಾ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ಡಿಕೆ ಶಿವಕುಮಾರ್ ಭೇಟಿಗೆ ಹಾಗಾದ್ರೆ ಅವಕಾಶವನ್ನ ರಾಹುಲ್ ಗಾಂಧಿ ಈ ಬಾರಿ ಆದ್ರೂ ನೀಡ್ತಾರಾ? ಈ ಹಿಂದೆ ಅನೇಕ ಬಾರಿ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಭೇಟಿ ಸಾಧ್ಯವಾಗಿರಲಿಲ್ಲ. ಕೊನೆಗೆ ಭೇಟಿಯಾಗಿದ್ದು ಮೊನ್ನೆ ರನ್ವೇ ಮಾತುಕತೆಯ ಮೂಲಕ ಒಂದು 10 ನಿಮಿಷ ಮಾತುಕತೆಯನ್ನ ನಡೆಸಿದ್ರು. ಆ ನಂತರದಲ್ಲಿ ದೆಹಲಿಗೆ ವಾಪಸ್ ಕರೆದ್ರು. ಆದ್ರೆ ಈಗ ಕರೆದಿರೋದು ಅಸ್ಸಾಂ ಚುನಾವಣೆಯ ವಿಚಾರವಾಗಿ ಮಾತುಕತೆಯನ್ನ ನಡೆಸೋದಕ್ಕೆ ಚರ್ಚೆ ನಡೆಸಿ ಅಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಕರ್ನಾಟಕದ ವಿಚಾರ ಈಗ ಇಲ್ಲಿ ನಡೀತಾ ಇರುವಂತಹ ಸಿಎಂ ಕುರ್ಚಿ ಫೈಟ್ ಇರಬಹುದು ಅಥವಾ ಈಗಾಗಲೇ ಈ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಬಗ್ಗೆ ಆಗಿರಬಹುದು, ಇದೆಲ್ಲದರ ಬಗ್ಗೆ ಚರ್ಚೆಗಳು ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಆದ್ರೆ ಆ ಚರ್ಚೆಗಳು ನಡೆಯೋದಕ್ಕೆ ಅವಕಾಶವನ್ನ ನೀಡ್ತಾರಾ ಅನ್ನೋ ಪ್ರಶ್ನೆ 2 ದಿನ ದೆಹಲಿಯಲ್ಲೇ ಡಿಕೆ ಶಿವಕುಮಾರ್ ಉಳಿತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಹಾಗಾಗಿ ಆ 2 ದಿನದಲ್ಲಿ ಏನಾದ್ರೂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದಕ್ಕೆ ಅವಕಾಶ ಈ ಬಾರಿ ಕೂಡಿ ಬರುತ್ತಾ, ಅದಕ್ಕಾದ್ರೂ ಮುಹೂರ್ತ ಕೂಡಿ ಬರುತ್ತಾ ಅನ್ನೋ ಪ್ರಶ್ನೆ. ಆ ನಿಟ್ಟಿನಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಗೊಂದಲ ಆಗಿರಬಹುದು, ಜೊತೆಗೆ ಓಪನ್ ಸ್ಟೇಟ್ಮೆಂಟ್ಗಳಾಗಿರಬಹುದು, ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕುವಂತ ಕೆಲಸವನ್ನ ಹೈಕಮಾಂಡ್ ನಾಯಕರು ಈ ಬಾರಿ ಆದ್ರೂ ಮಾಡ್ತಾರಾ ಅನ್ನುವಂತ ಒಂದು ಕುತೂಹಲ ಅಂತೂ ಸದ್ಯಕ್ಕಿದೆ. ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇರೋದೇ ಈಗ ಸಾಕಷ್ಟು ಕುತೂಹಲ. ಅದರಲ್ಲೂ ಈ ಸಂದರ್ಭದಲ್ಲಿ ಭೇಟಿ ಆಗ್ತಾ ಇರೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಅಸ್ಸಾಂ ಚುನಾವಣೆಯ ಚರ್ಚೆಯ ಬೆನ್ನಲ್ಲೇ ಕರ್ನಾಟಕದ ಬಗ್ಗೆಯೂ ಕೂಡ ಚರ್ಚೆಗಳು ಆಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇರೋದೇ ಈಗ ಕುತೂಹಲದ ವಿಚಾರ. ಅದರಲ್ಲೂ ಕರ್ನಾಟಕದ ಬಗ್ಗೆ ಈ ಬಾರಿ ಚರ್ಚೆ ಮಾಡೋದಕ್ಕೆ ಅವಕಾಶಗಳನ್ನ ರಾಹುಲ್ ಗಾಂಧಿ ಕಲ್ಪಿಸಿಕೊಡ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಒಂದು ವೇಳೆ ಚರ್ಚೆಗೆ ಅವಕಾಶ ಕೊಟ್ರೆ ಮುಂದಿನ ಡೆವಲಪ್ಮೆಂಟ್ಸ್ ಯಾವ ರೀತಿ ಆಗಿರಬಹುದು? ಡೀಟೇಲ್ಸ್ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್? ಅಶ್ವಿನಿ, ಬಹಳ ಪ್ರಮುಖವಾಗಿ ಈ ರಾಜ್ಯದಲ್ಲಿ ಇದ್ದಿರ್ತಕ್ಕಂಥ ಗದ್ದುಗೆ ಗುದ್ದಾಟ ತಾರಕಕ್ಕೆ ಹೋಗಿದ್ದನ್ನ ಗಮನಿಸಿದಿರಿ ಮತ್ತು ಸದ್ಯಕ್ಕೆ ಹೈಕಮಾಂಡ್ ಸೂಚನೆ ಮೇರೆಗೆ ಶಾಂತವಾಗಿದೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಪ್ರಯತ್ನವನ್ನ ರಾಹುಲ್ ಗಾಂಧಿ ಅವರ ಭೇಟಿಗೆ ಮಾಡ್ತಾ ಇದ್ರು, ಆದ್ರೆ ಅವರು ಸಿಕ್ಕಿರ್ಲಿಲ್ಲ. ಆದ್ರೆ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಬಂದಂತ ವೇಳೆ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಪ್ರತ್ಯೇಕವಾಗಿ ಮಾತನಾಡುವಂತ ಕೆಲಸಗಳಾಗಿರ್ತಕ್ಕಂಥದ್ದು. ಮತ್ತು ಬಹಳ ಪ್ರಮುಖವಾಗಿ ಅಸ್ಸಾಂ ಚುನಾವಣೆಯ ವೀಕ್ಷಕರನ್ನಾಗಿ ಡಿಕೆ ಶಿವಕುಮಾರ್ ಅವರನ್ನ ನೇಮಿಸಲಾಗಿದೆ. ಅದರ ಒಂದು ಮೀಟಿಂಗ್ ಸಂಬಂಧ ನಿಮಿತ್ತವಾಗಿ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಆ ವೇಳೆ ಒಂದಷ್ಟು ಚರ್ಚೆ ಆಗಬಹುದು ಅನ್ನುವಂತ ಮಾತುಗಳಿದ್ದಾವೆ. ಬಹಳ ಪ್ರಮುಖವಾಗಿ ಇವತ್ತು ರಾಹುಲ್ ಗಾಂಧಿ ಅವರನ್ನ ಅಪಾಯಿಂಟ್ಮೆಂಟ್ಗಾಗಿ ಡಿಕೆ ಶಿವಕುಮಾರ್ ಅವರು ಕಾಯ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಅಪಾಯಿಂಟ್ಮೆಂಟ್ ಸಿಕ್ಕ ತಕ್ಷಣ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾರೆ, ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಗಳ ಗಮನಕ್ಕೆ ತರ್ತಾರೆ ಅನ್ನುವಂತ ಮಾಹಿತಿಗಳಿದ್ದಾವೆ. ಆದ್ರೆ ರಾಹುಲ್ ಗಾಂಧಿ ಅವರು ಅಪಾಯಿಂಟ್ಮೆಂಟ್ ಅನ್ನ ಕೊಡ್ತಾರಾ ಅನ್ನುವಂಥದ್ದು ಸದ್ಯಕ್ಕೆ ಇರ್ತಕ್ಕಂಥ ಪ್ರಶ್ನೆಗಳು. ಮೊನ್ನೆ ಮೈಸೂರಲ್ಲಿ ಸಿಕ್ಕಂತ ಸಂದರ್ಭದಲ್ಲೂ ಕೂಡ ಡೆಲ್ಲಿಗೆ ಬಂದಾಗ ಮಾತನಾಡೋಣ, ನೀವು ಸಿಗಿ ಅನ್ನುವಂತ ಮಾತನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ರು ಕೂಡ ಕಳೆದ 6-8 ತಿಂಗಳಿಂದ ಡಿಕೆ ಶಿವಕುಮಾರ್ ಅವರಿಗೆ ಅಪಾಯಿಂಟ್ಮೆಂಟ್ ಅನ್ನ ಕೊಟ್ಟಿರಲಿಲ್ಲ. ಈಗ ಖುದ್ದಾಗಿ ಅಪಾಯಿಂಟ್ಮೆಂಟ್ ಅನ್ನ ಕೊಡ್ತೇನೆ ಅನ್ನುವಂತ ಮಾತುಗಳನ್ನು ಹೇಳಿದ ನಂತರವೂ ಕೂಡ ರಾಹುಲ್ ಗಾಂಧಿ ಅವರು ಸಿಕ್ಕರೆ ಇಲ್ಲಿಯ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳತಕ್ಕಂಥದ್ದು ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಸೂಚನೆಗಳನ್ನ ರಾಹುಲ್ ಗಾಂಧಿ ಅವರು ಕೊಡ್ತಾರೆ. ಸದ್ಯಕ್ಕೆ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳಿ, ನಾವು ನಿಮ್ಮನ್ನ ಗಮನದಲ್ಲಿ ಇಟ್ಕೊಂಡಿದ್ದೇವೆ, ಮುಂದಿನ ತಿಂಗಳಲ್ಲಿ ನಾವೆಲ್ಲವನ್ನು ಕೂಡ ಬಗೆಹರಿಸ್ತೇವೆ ಅನ್ನುವಂತ ಮಾತನ್ನ ಹೇಳುವಂತ ನಿರೀಕ್ಷೆಗಳಿದಾವೆ. ಹೀಗಾಗಿ ಆ ನಿರೀಕ್ಷೆಗಳು, ಆ ಭರವಸೆಗಳು ಸಿಗ್ಲಿ ಅನ್ನೋಂತ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಪ್ರಯತ್ನವೇನಾದ್ರೂ ಫಲಪ್ರದ ಆಗಿದೆ ಆದಲ್ಲಿ ಒಂದಷ್ಟು ತಾಳ್ಮೆಯಿಂದ ಕಾಯುವಂತ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಅವರು ಹೋಗ್ತಾರೆ. ಇಲ್ಲದೆ ಹೋದಲ್ಲಿ ಮತ್ತೆ ಅಸ್ಥಿರವಾದಂತಹ ರಾಜಕೀಯ ಪರಿಸ್ಥಿತಿ ರಾಜ್ಯದಲ್ಲಿ ಮುಂದುವರಿಯುವಂತ ಸಾಧ್ಯತೆಗಳಿದಾವೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.